ಬಟ್ ನೀವಿಬ್ಬರು ಮಕ್ಕಳು ಭಯಂಕರ ಸ್ಫುರದ್ರೂಪಿಯರಿದ್ದಾರೆ. ಅಂದರೆ ಫ್ರೇಮಿಗೆ ಹೇಳಿ ಮಾಡಿಸಿದಂಗೆ, ಸ್ಕ್ರೀನಿಗೆ ಹೇಳಿ ಮಾಡಿಸಿದ ಹಂಗಿದ್ದಾರೆ. ನೀವು ರಾಜ್ ಶೆಟ್ಟಿ ಅವ್ರ ಹೆಸರು ಹೇಳಿದ್ದು ಅದು ಏನು ಪ್ರತಿಭೆ ರೀ ಅದು ಸರ್? ಅಮೇಝಿಂಗ್ ಸರ್, ವೆರಿ ವರ್ಸಟೈಲ್ ಆ್ಯಕ್ಟರ್ ಸರ್. ಅದ್ರ ಬಗ್ಗೆ ಖುಷಿ ಇದೆ. ಮತ್ತು ವೆರಿ ಇಂಟ್ರೆಸ್ಟೆಡ್ ಸಿನಿಮಾ ಅಂತ ಯಾವಾಗ್ಲೂ. ಮತ್ತು ಎಲ್ಲರೂ ಒಂದೇ ಭೇದ ಭಾವ ಇಲ್ದಿರ ಮಾತಾಡಿಕೊಂಡು ತುಂಬ ವಿಚಾರ ತಿಳ್ಕೊಂಡಿದ್ದಾರೆ. ತುಂಬ ಒಳ್ಳೆ ಜಮೀನ್ದಾರರ ಮಗ ಆ ಪೀಳಿಗೆ ಹಂಗೆ ಬಂದಿದೆ, ನಡ್ಕೊಂಡು ಬಂದಿದೆ. ಸೊ ಅದರದ್ದು ಒಂದು ಕೊನೆ ಕುಡಿ ಇದು. ಅಂದರೆ ಇನ್ನೊಬ್ಬರನ್ನು ಆಳುವುದೇ ನಮ್ಮ ಜನ್ಮಸಿದ್ಧ ಹಕ್ಕು ಅನ್ಕೊಂಡಂತೆ. ಎಕ್ಸಾಕ್ಟ್ಲಿ. ಅಂದರೆ ಹಣವಂತರ ಅಂತ ಹೇಳ್ಬೋದು, ಸ್ಥಿತಿವಂತರು ಅಂತ ಹೇಳ್ಬೋದು. ಓಕೆ ಸರ್, ಅವ್ರದ್ದು ಒಂದು ಪಾತ್ರ ಅದು. ಕೂಲಿಯಾಗೇ ಇರಬೇಕು ಅಷ್ಟೇ. ಅವನ ಫ್ಯಾಮಿಲಿ ಹೇಳುವಂಥ ಥಿಯರಿ ಅದು. ಅಲ್ಲಿ ನೀವು ಹೇಳಿದ್ರಿ ಆ ಮಾದರಿಯ ದೌರ್ಜನ್ಯಗಳು ನಡೆದಿದ್ದನ್ನು ನಾನು ನೋಡಿದ್ದೀನಿ ಅಂತ. ಬಟ್ ಇಂಥ ಹೋರಾಟ ನಡೆದಿದ್ದೇನಾದ್ರು ನೋಡಿದ್ದೀರಾ? ಇಂಥ ಹೋರಾಟ ಇಷ್ಟು ಕೊಡ್ಲಿ ಹಿಡಿಯುವಷ್ಟಂತೂ ಸಾಧ್ಯನೇ ಇಲ್ಲ. ನನಗೆ ಅದು ನೋಡಿ ಅದರೊಳಗಡೆ ಇರುವ ಫ್ರಸ್ಟ್ರೇಷನ್ ಕೊಡ್ಲಿ ಹಿಡಿಸ್ತೇನು ಮೇ ಬಿ. ಸೊ ಕೊಡ್ಲಿ ಹಿಡುವಂಥ ಹೋರಾಟ ಆಗಿರಲಿಲ್ಲ. ಮತ್ತು ನಾನು ಕಾರಂತರು ಚೋಮ ನೋಡುವಾಗಾದ್ರೂ ನಾನು ಬುಕ್ ಓದುವಾಗ ಯಾಕೆ ಅವ್ರಿಗೆ 2 ಎಕರೆ ಕೊಡಿಸ್ಲಿಲ್ಲ ಕಾರಂತರವರು ಅಂತ ನನಗೆ ಒಂದು ಪ್ರಶ್ನೆ ಉಳಿತು. ಸೊ ಇವೆಲ್ಲ ಯೋಚನೆಗಳು ನನಗೆ, ಒಂದು ಕೊಡ್ಲಿ ಹಿಡಿದ್ರೆ ಹೇಗಾಗುತ್ತೆ ರಾಚಯ್ಯ, ಇದ್ರ ವಿರುದ್ಧ ನಿಂತರೆ ಹೇಗಾಗುತ್ತೆ, ಇವನು ಹಂಗೆ ಹೋಗ್ಬಿಟ್ರೆ ಯಾರು ಮತ್ತು 2 ಎಕರೆ ಕೊಡಿಸೋರು, ಆ ಸಮಾನತೆಗೆ ಒದ್ದಾಡೋರು ಯಾರು ಅನ್ನೋದು ಯೋಚನೆ ಆಗಿತ್ತು ಅಷ್ಟೇ. ಅದಕ್ಕೆ ರಾಚಯ್ಯಗೆ ಸ್ವಲ್ಪ ಕೊಡ್ಲಿ. ಬಟ್ ಆ ಮಟ್ಟಿಗಿನ ದರ್ಪ ದೌರ್ಜನ್ಯ ಮಾಡೋ ಜಮೀನ್ದಾರರು ಈಗ ಯಾರು ಉಳ್ಕೊಂಡಿಲ್ಲ ಸರ್. ಕೆಲವು ಒಂದು ಪಳಿಯುಳಿಕೆಗಳು ಉಳ್ಕೊಂಡಿದ್ದಾವೆ. ಈಗ ಒಂದು ಕಾಲದಲ್ಲಿ ಇವರು ಜಮೀನ್ದಾರರಾಗಿದ್ದರು. ನಾನು ಒಂದು ಜಾಗದಲ್ಲಿ ಒಂದು ನಮ್ಮ ಭೀಮಾ ಸಿನಿಮಾ ಪ್ರಮೋಷನ್ಗೆ ಅಂತ ಉಳ್ಕೊಂಡಿದ್ದೆ ಸರ್. ಎಲ್ಲಿ? ಭೀಮಾ ಅಂತ ಒಂದು ಸಿನಿಮಾ, ನನ್ನ ಹಳೆ ದೊಡ್ಡ ಇನ್ನೊಂದು ಸಿನಿಮಾ ಬಂತಲ್ಲ, ಅದು ಪ್ರಮೋಷನ್ ಒಂದು ಜಾಗದಲ್ಲಿ ಉಳಿದಿದ್ದೆ. ಅಲ್ಲಿ ಕೂಡ ಇವತ್ತು ಈ ಜೀತದಾಳದ ಪದ್ಧತಿ ನಡೀತಾ ಇದೆ. ಕದ್ದು ಮುಚ್ಚಿ ಅವ್ರನ್ನ, ಅಂದರೆ ತುಂಬ ಅಮಾಯಕರು, ವಿದ್ಯೆ ಇಲ್ಲ ಅವ್ರಿಗೆ, ಅವ್ರನ್ನ ಬಚ್ಚಿಟ್ಕೊಂಡು ಹಿಂಗೆ ಮಾಡ್ತಾರೆ. ನಾನು ಹೇಳಿದೆ, ನನಗೆ ಒಂದು ಸರಿ ತೋರಿಸ್ತೀರಾ ಅಂದರೆ, ಸರ್ ಈಗ ಸದ್ಯಕ್ಕೆ ಬೇಡ ಸರ್, ದಯವಿಟ್ಟು ನಾವು ಮುಟ್ಟಿದ್ರೆ ಫ್ಯಾಮಿಲಿಗೆ ಏನೋ ಆಗ್ಬೋದು, ಇವತ್ತು ನೀವು ಬಂದು ಮಾತಾಡ್ಸ್ಕೊಂಡು ಹೋಗ್ತೀರಾ ಅನ್ನೋದು. ನಾನು ಬಹುಶಃ ಮುಂದೆ ಒಂದು ದಿವಸ ಅವ್ರನ್ನ ಹಿಡಿದು ಅದೊಂದು ಸಿನಿಮಾ ಮಾಡಬೇಕು ಅಂತ ಆಸೆ ಸರ್. ಅದು ಸರ್. ಸೊ ಆ ಬದಲಾವಣೆ ತರೋ ಪ್ರಯತ್ನ ಸಿನಿಮಾದಲ್ಲ? ಹೌದು ಸರ್. ಇಲ್ಲಿ ಅದನ್ನೇ ಹೇಳ್ತೀವಿ ಸರ್ ನಾವು, ಹಳ್ಳಿಗೂ ಸಮಾನತೆಯ ಸಂವಿಧಾನ ಬೇಕು ಅಂತ ಹೇಳ್ತೀವಿ ಸರ್ ಇಲ್ಲಿ. ಹೌದು. ಆಮೇಲೆ ಯಾರು ಮೋಸ ಮಾಡ್ತಿರೋರು, ನಮ್ಮವರೇ ಮೋಸ ಮಾಡ್ತಾ ಇದ್ದೀರಾ. ಪ್ರತಿ ಹಳ್ಳಿಗೂ ಸಮಾನತೆಯ ಸಂವಿಧಾನ ಬರಲಿ ಅಂತ ಹೇಳಿ ಸಿನಿಮಾನ ಎಂಡ್ ಮಾಡ್ತೀವಿ. ಫಸ್ಟ್ ಕತೆ ಕೇಳಿದಾಗ ಏನು ಅನ್ನಿಸ್ತು? ತುಂಬ ಇಂಪ್ರೆಸ್ ಆದೆ ಸರ್. ನಾನು ತುಂಬ ಖುಷಿ ಅನ್ನಿಸ್ತು ನನಗೆ. ಆಮೇಲೆ ನನಗಿದು ಆಪ್ಟ್ ಅನ್ನಿಸ್ತು. ಆಮೇಲೆ ಈ ಥರದ್ದು ಹೋರಾಟದ ಕಥೆಗಳಲ್ಲಿ ನನಗೆ ತುಂಬ ಯಾವಾಗಲೂ ತೊಡಗಿಸ್ಕೊತೀನಿ. ಸೊ ಹಂಗಾಗಿ ಒಂದಷ್ಟು ನಮ್ಮ ಮೇಲೆಲ್ಲ ಆರೋಪಗಳು ಅದು ಇದು ಬರ್ತಾ ಇರ್ತವೆ. ಆ್ಯಸ್ ಯು ಫೇಸ್ ಲೈಕ್ ಎಲ್ಲ ಆರೋಪಗಳು ಬರದೇ ಇದ್ರೆ ಅದೆಂಥ ಜೀವನ ರೀ, ಅದೆಂಥ ಜೀವನ ಅದು. ಎಸ್. ಎಲ್ಲಿ ರಾಮದುರ್ಗ ಅನ್ನೋ ಊರು ಒಂದು ಕ್ರಿಯೇಟೆಡ್. ಎಲ್ಲಿ ಶೂಟಿಂಗ್ ಎಲ್ಲಿ ಮಾಡಿದ್ರಿ ಸರ್? ತುಂಬ ಊರುಗಳಲ್ಲಿ ಮಾಡಿದ್ದೀವಿ ಸರ್. ಬ್ಯಾಂಗ್ಳೂರಲ್ಲಿ ಒಂದು ಕಡೆ ಸೆಟ್ ಹಾಕಿದ್ದೀವಿ, ತುಮಕೂರಲ್ಲಿ ಒಂದು ಕಡೆ ಮಾಡಿದ್ದೀವಿ, ಒಂದು ಮಾಗಡಿ ಹತ್ರ ಒಂದು 2-3 ಕಡೆ ಮಾಡಿದ್ದೀವಿ. ಅಂದರೆ ನಮ್ಗೆ ಆ ಓಲ್ಡ್ ವಿಂಟೇಜ್ ಲುಕ್ ಬೇಕಾಗಿತ್ತು. ಕರೆಕ್ಟ್. ಆ ಲುಕ್ ಎಲ್ಲಿ ಸೆಟ್ ಆಗಿ. ಒಂದು ಅಂದಾಜು ಯಾವ ಇಸ್ವಿಲ್ ನಡೆದಿರಬಹುದಾದ ಕಥೆ ಇದು? ಒಂದು ಅಂದಾಜು 1970s, 60s, ಒಂದು 20 ವರ್ಷ, 15-20 ವರ್ಷ, 60s, 70s ಅಲ್ಲಿ ನಡೆದಂಥ ಕಥೆ ಅಂತ ಅನ್ಕೊಂಡು ಮಾಡಿದ್ದೀವಿ. ಆ ಥರದ್ದು ಒಂದು. ಹೆಂಗಿತ್ತು ಶೂಟಿಂಗ್ ಪ್ರಾಸೆಸ್? ತುಂಬ ಚೆನ್ನಾಗಿತ್ತು ಸರ್. ನಮಗೆ ಹಿಂಗೆ ಒಂದು ಸೆನ್ಸೇಷನ್ ಆಗುತ್ತೆ ಈ ಸಿನಿಮಾ ಅಂತ ಒಂದು ಅಂದಾಜು ಬಂದಿತ್ತ ಶೂಟ್ ಮಾಡುವಾಗ? ಸರ್ ನಾನು ಆ್ಯಕ್ಚುಲಿ ಐ ಬಿಲೀವ್ ಇನ್ ಮೈ ಹಾರ್ಡ್ ವರ್ಕ್. ಯಾವಾಗಲೂ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ಬಿಟ್ಟು ಆಮೇಲೆ ಬೈದಲ್ಲೇ ಇರ್ತೀನಿ, ತುಂಬ ಬೈದಲ್ಲಿ ಇರ್ತೀನಿ. ಅಧಿಕಾರಸ್ಥೆ ಮಾಫಲೇಶು ಕದಾಚ. ಅಷ್ಟೇ ಸರ್. ಕೆಲಸ ಮಾಡು, ಫಲಾಫಲಗಳನ್ನು ಬಿಟ್ಬಿಡೋದು ಸರ್. ಸರ್ ಅದನ್ನು ಎಲ್ಲೋ ಒಂದು ಕಡೆ ಆ ರಿಸಲ್ಟ್ ಬಂದಕ್ಕೆ ಶುರುವಾದಾಗ ಅದು ಎಮೋಷ್ನಲ್ ಆಗ್ತೀನಿ ತಿರ್ಗಾ ನಾನು. ಸಿನಿಮಾ ನೋಡಿದ ಮೇಲೆ ಯಾರ್ಯಾರು ಏನೇನು ಹೇಳಿದ್ರು ಸರ್? ಈಗಾಗಲೇ ಲೈಕ್ ನನಗೆ ಪರಿಚಯ ಇಲ್ಲದೆ ಇರೋವಂಥ ಒಂದಷ್ಟು ಜನ ಎಲ್ಲ FBಲಿ ಬರೆದು ಒಂದೇ ಸಮ ಅದನ್ನು ಬರಿತಿದ್ದಾರೆ ಸರ್. ಅವು ನನಗೆ ಅಯ್ಯೋ ದೇವರೇ, ಇಷ್ಟೊಂದು ಪ್ರೀತಿ ಸಿಗ್ತಾ ಇದೆಯಲ್ಲ ಈ ಪಾತ್ರಕ್ಕೆ, ಇಷ್ಟೊಂದು ಹೊಗಳ್ತಿದ್ದಾರಲ್ಲ, ಮುಂದೆ ಏನು ಮಾಡೋದು ಅನ್ನೋದೇ ತಲೆ ಓಡ್ತಿಲ್ಲ ಈಗ ಅವರೆಲ್ಲ ಸ್ನೇಹಿತರಾಗಿ ಒಟ್ಟಿಗೆ ಎಲ್ಲ ನನಗೆ ಖುಷಿ ಅನಿಸುತ್ತೆ. ನಂಗೆ ನಿಜವಾಗ್ಲೂ ನನಗೆ ಭಯನೇ ವಿದ್ಯಾವಂತರ ಭಯ, ಇನ್ಯಾವುದು ಭಯ ಇಲ್ಲ. ಜಡೇಶ್ ಅವರೇ, ನಾವು ಅಂದರೆ ಆ್ಯಸ್ ಅ ಮೀಡಿಯಾ ನಾವು ಕೂಡ ಅನೇಕ ಕಡೆಗಳಲ್ಲಿ ಅಸ್ಪೃಶ್ಯತೆ ಪದ್ಧತಿ ಎಷ್ಟು ಹೀನಾಚರಣೆಯಲ್ಲಿದೆ. ಸ್ಟಿಂಗ್ ಆಪ್ರೇಷನ್ಸ್ ಮಾಡಿದ್ವಿ, ಕೆಲವು ಕಡೆಗಳಲ್ಲಿ ರೇಡ್ ಮಾಡಿಸ್ತೀವಿ. ಇನ್ನೂ ಉತ್ತರ ಕರ್ನಾಟಕದ ಕೆಲವು ಹಳ್ಳಿಗಳಲ್ಲಿ ದಲಿತ ಹೆಣ್ಣು ಮಕ್ಕಳು ಕೊಡ ತಗೊಂಡು ಬಂದರೆ ಬಾವಿ ಹತ್ರ ನೀರು ಸೇರೋದು ಬಿಡೋದಿಲ್ಲ. ಅವ್ರು ವೇಟ್ ಮಾಡ್ತಾರೆ.
ಎಸ್ ಸರ್. ಇನ್ಯಾರೋ ಮೇಲ್ವರ್ಗದವ್ರು ಬಂದು ನೀರು ಸೇದಿ ಇವರು ಕೂಡ ಕೆತ್ತರದಿಂದ ಹಾಕಿ ಆ ನಂತರ ಇವ್ರು ತಗೊಂಡೋಗಿ ನೀರು ಕುಡಿಬೇಕು ಅನ್ನೋ ಆಮೇಲೆ ಕೈಯಲ್ಲಿ ಹಿಂಗಿಡ್ಕೊಂಡು ನೀರು ಕುಡಿಬೇಕಾಗತ್ತೆ. ಇದರ ವಿರುದ್ಧ ನಮ್ಮ ಕಾಲೇಜ್ ದಿನಗಳಲ್ಲಿ ನಾವು ಮಾಡಿದ ಹೋರಾಟ ಬೇರೆ ಅದು. ಅದಕ್ಕಾಗಿ ಊರಿನಲ್ಲಿ ಅನೇಕ ಪರಿವರ್ತನೆಗಳನ್ನು ತಂದ್ವಿ ನಾವು. ಟು ಬಿ ಫ್ರ್ಯಾಂಕ್, ನಮ್ಮ ಊರಲ್ಲಿ ಹೇರ್ ಕಟ್ಟಿಗೆ ಅವ್ರು ಬರೋ ಹಂಗಿರಲಿಲ್ಲ. ಎಸ್ ಎಸ್ ಎಸ್. ಟೀ ಅಂಗಡಿ ಅಂದರೆ ಚಾದ ಅಂಗಡಿ, ಹೋಟೆಲಲ್ಲ ಅವು ಚಾದ ಅಂಗಡಿಗಳು. ಚಾದ ಅಂಗಡಿಯಲ್ಲಿ ಬಂದರೆ ಅವರ ಕಪ್ಪು ಬೇರೆ ಮೇಲ್ಗಡೆ ಇಟ್ಟಿರ್ತಿದ್ರು. ಅವ್ರು ತಮ್ಮ ಕಪ್ಪನ್ನು ತಗೊಂಡು ಅದರಲ್ಲಿ ಟೀ ಹಾಕ್ಸ್ಕೊಂಡು ನಂತರ ತೊಳೆದು ಮತ್ತೆ ಅಲ್ಲಿ ಇಟ್ಟು ಹೋಗ್ಬೇಕು. ಅಂಥ ಪರಿಸ್ಥಿತಿ ಎಲ್ಲ ಇತ್ತು. ನಾವೊಂದು ವಿರುದ್ಧ ಒಂದು ಹೋರಾಟ ಮಾಡಿದ್ವಿ. ಅದೊಂದು ಬದಲಾವಣೆಯನ್ನು ತರೋದಕ್ಕೆ ನಮಗೆ ಸಾಧ್ಯ ಆಯಿತು. ಅದು ಪತ್ರಕರ್ತರಾಗುವುದಕ್ಕಿಂತ ಮೊದಲು ಕಾಲೇಜ್ ದಿನಗಳ ಬಿಸಿ ರಕ್ತ. ಪತ್ರಕರ್ತರಾದ ನಂತರವೂ ನಾವು ಆ ಜರ್ನಿನ ಮುಂದುವರಿಸಿದ್ದೀವಿ. ಸಮಾನತೆಗಾಗಿ ನಮ್ಮ ಹೋರಾಟ ಇವತ್ತಿಗೂ ಸುಮಾರು ಕಡೆ ಪಾಪ ತುಂಬ ಕಡೆ ಇದೆ, ತುಂಬ ಕಡೆ. ಕರ್ನಾಟಕದಲ್ಲಂತೂ ತುಂಬ ತುಳುಕಾಡ್ತಾ ಇದೆ. ಸೊ ಸಿನಿಮಾ ಮೂಲಕ ಇದನ್ನೊಂದು ಈ ಪರಿವರ್ತನೆಯನ್ನು ಮನಪರಿವರ್ತನೆ ಮಾಡಬಹುದು ಅಂತ ಅನ್ಸುತ್ತಾ ನಿಮಗೆ? ಸಿನಿಮಾ ಆಸ್ ಅ ಮೀಡಿಯಂ ಇದನ್ನ ಮನಸ್ಥಿತಿಯನ್ನು ಇವತ್ತು ನೀವು ಲ್ಯಾಂಡ್ ಒಂದು ಲ್ಯಾಂಡ್ ಅಂತ ಹೊಡೆದ್ರೆ ಏನಿಲ್ಲ ಅಂದ್ರೆ 1,000 ರೈಟಿಂಗ್ ಸಿಗ್ಬೋದು, 1000 ರೈಟಿಂಗ್ ಸಿಗ್ಬೋದು. ಎಲ್ಲರ ಧ್ವನಿ ಅಲ್ಲಿ ಎದ್ದಿದೆ, ಇದು ಬೇಕಿತ್ತು, ಇದು ಆಗಬೇಕಿತ್ತು ಅಂತ. ಸೊ ಇದು ಸಿನಿಮಾದಿಂದ ಮಾತ್ರ ಸಾಧ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.